ಈಗ ಸ್ಟಾರ್ಟ್ ಮಾಡೋದು ಹಾಂ ಹೇಳು. ಆಯ್ತಾ, ಒಂದು ಎಕರೆಗೆ 1 ಟನ್ ಬೇಕು. 1 ಟನ್ನು ಅಂದರೆ 1,40,000 ರೂಪಾಯಿ ಆಗುತ್ತೆ ತಂತಿಗೆ. ಪೂರ್ತಿ ಎಲ್ಲನೂ ಸೇರಿಸಿ ಎಲ್ಲನೂ ಸೇರಿ ತಂತಿಗೆ ಮಾತ್ರ ಫೆನ್ಸಿಂಗ್ ಬರೋದು. ಫೆನ್ಸಿಂಗ್ ನಮಗೆ ಸೇರಿದು ಫೆನ್ಸಿಂಗ್ 1,15 ಆಯ್ತು. ಎಲ್ಲ ಫೆನ್ಸಿಂಗ್ ಮಾಡಿ ಬಿಡಾಕ. ಬೊಂಬಲ್ಲಿ ಹಾಕಿದ್ರೆ ಕಮ್ಮಿ ಬೀಳುತ್ತೆ, ಕಲ್ಲು ಹಾಕಿದ್ರೆ ಜಾಸ್ತಿ ಆಯ್ತು. ಇದು ಬೇಸಿಗೆ ಕಾಲದಲ್ಲಿ ತರಗ ಮಾರ್ತಾರ ಬರುತ್ತೆ, ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ. ಇದು ಆಲ್ಟ್ಗೆ ಇದು ಕಾಯಿ ಆಲ್ಟ್ಗೆ ಒಳ್ಳೆಯದು. ಆಮೇಲೆ ಶುಗರ್ ಇರೋರಿಗೆ ಒಳ್ಳೆಯದು. ಕಿಡ್ನಿ ಸ್ಟೋನ್ ಇರೋರಿಗೆ ಇದು ತಿಂಗಳಿಗೆ ಒಂದು 100 ಗ್ರಾಮ್ನಿಂದ 200 ಗ್ರಾಮ್ ತಿಂದ್ರೆ ಒಳ್ಳೆಯದು. ಅದರಿಂದ ಇದು ಲೈಕ್ ಮಾಡಿ ಕೇರಳ, ತಮಿಳ್ನಾಡು, ಆಂಧ್ರ ಇಲ್ಲೆಲ್ಲ. ಇವಾಗ ಎಷ್ಟು ಬೊಂಬ್ಗಳು ಎಲ್ಲ ಕೂಡ ಎಷ್ಟಾಗಿರ್ಬೋದು? ಇವಾಗ ನಾನು ಅರ್ಧ ಎಕರೆ ಹಾಕಿದ್ದೀನಿ. ಈಗ ಒಂದು 500 ಬೊಂಬು ಇರ್ತದೆ. ಅಲ್ಲಣ್ಣ ಎಲ್ಲನೂ ಸೇರಿಸಿ ಖರ್ಚು ಎಷ್ಟಾಗಿರ್ಬೋದು? ಎಲ್ಲನೂ ಸೇರಿಸಿ ಇವಾಗ 2.5-3 ಲಕ್ಷ ಖರ್ಚಾಗುತ್ತೆ. ಬಂದಿದೆ ಅಷ್ಟು ಲಾಭ? ಹಾಂ, ವಾರ ಒಂದು ತಿನ್ಕೊಂತಾರೆ, ಒಂದು 10,000-15,000 ಸಿಗುತ್ತೆ. ಇವಾಗ ನಮ್ಮ ಖರ್ಚು ಒಂದು 3/4 ಭಾಗ ಬಂದಿದೆ, ನಮ್ದು 4 ಭಾಗ ಬರ್ಬೇಕು. ಇವಾಗ ಇಷ್ಟು ತೋರ್ತಲ್ಲಣ್ಣ, ಬರೀ ನಿಮಗೆ ಒಂದೇ ಮುಟ್ಟನ ಬಂದಿರೋದು? ಇವಾಗ ಅಂದ್ರೆ ಇಲ್ಲಿ ಬಸವನೆಲ್ಲ ಹೊಡೆದ್ಬಿಟ್ಟು ಸುಮಾರು ಗಿಡ ಹೊರಟೈತೆ. ಅದರಿಂದ ಇವಾಗ ಒಂದೊಂದು ಮೂಟ ಬರ್ತವೆ. ಒಂದು ಮೂಟ ಅಂದ್ರೆ ಒಂದು 60 kg 70 kg ಬರ್ತವೆ. ಈಗ ನಾವು ಡೆವಲಪ್ಮೆಂಟ್ ಮಾಡಿದ್ರೆ ಒಂದು 10 ದಿನಕ್ಕೆ ಒಂದು 200 kg 300 kg ಬರ್ತವೆ. ಇವಾಗ ಪೈರ್ ತಗೊಂಬಂದ್ರಲ್ಲ, ಒಂದು ಪೈರ್ಗೆ ಎಷ್ಟು ಬೀಳ್ತು? ಒಂದು ಪೈರ್ಗೆ 15 ರೂಪಾಯಿ ಬೀಳುತ್ತೆ. ಒಂದು ಪೈರ್ಗೆ 15 ರೂಪಾಯಿ ಬೀಳುತ್ತೆ. ತಗೊಂಡು ಹಾಕ್ಬೇಕು. ಅದು ಒಂದು ಹಾಕದ ಒಂದು 2-2 ತಿಂಗಳಿಗೆ ಕಾಯಿ ಬರುತ್ತೆ. ಅಂದರೆ ಇವೆಲ್ಲ ಔಷಧಿ ಎಲ್ಲ ಸೇರಿಸಿ ನಿಮ್ಗೆ 3 ಲಕ್ಷ ಆಗಿದೆ ಖರ್ಚು. ಔಷಧಿ ಅಂತಂದ್ರೆ ನಮ್ಗೆ ಪೈರು, ತಂತಿ, ಬೊಂಬು, ಆಳಿನ ಕೂಲಿ ಇದೆಲ್ಲ ಸೇರಿದ್ರೆ ಪಾರು, ಆಮೇಲೆ ಎಲ್ಲ ಡ್ರಿಪ್ ಲೈನ್ ಮಾಡಬೇಕು. ಇದು ಏನು ಔಷಧಿನೆಲ್ಲ ಕೈಲೇ ಒಯ್ಬೇಕು, ವೆಂಚರಲ್ಲಿ ಸಪ್ಲೈ ಮಾಡೋಂಗಿಲ್ಲ. ಇದು ನಿಮಗೆ ಎಷ್ಟು ದಿನಕ್ಕೆ ಬರುತ್ತಣ್ಣ ಕಾಯಿ? ಇದು ಒಂದು 90 ದಿನಕ್ಕೆಲ್ಲ ಕಾಯಿ ಬರ್ತದೆ. ನೆಟ್ಟಿ 90 ದಿನಕ್ಕೆಲ್ಲ ಕಾಯಿ ಬರ್ತದೆ. ಚೆನ್ನಾಗಿ ನೋಡ್ಕೊಂಡ್ರೆ ನಿಮಗೆ ಮುಂದಕ್ಕೆ ಒಳ್ಳೆ ಲಾಭ ಇರುತ್ತೆ. ಒಂದು 3 ವರ್ಷಕ್ಕೊಂದ್ಸತಿ. ಇದು ಎಷ್ಟು ವರ್ಷಕ್ಕೆ ಬೆಳಿಬೋದು ಅಣ್ಣ? ಇದು 3 ವರ್ಷ ಕಟಿಂಗು. 3 ವರ್ಷಕ್ಕೊಂದ್ಸರಿ ನಾವು ಕಟಿಂಗ್ ಮಾಡಿದ್ರೆ ಪುನಃ 2-2 ತಿಂಗಳಿಗೆ ಪುನಃ ಅದು ಗಿಡ ಹೊಡೆದು ಪುನಃ ಕಾಯಿ ಬರ್ತದೆ. ಅದನ್ನ ಅಣ್ಣ ಕೇಳ್ತಿರೋದು, ಪೂರ್ತಿ ಎಷ್ಟು ದಿನ ಆಗುತ್ತೆ ಇದು ಪೂರ್ತಿ ಹೋಗೋದು? 3 ವರ್ಷ ಬೇಕು. 3 ವರ್ಷ ಅಂತ ಬರ್ತಾ ಇರ್ತಾ ಪುನಃ ಇದು ದಪ್ಪ ಆಯಿತು ಅಂದರೆ ಗಿಡ ಪುನಃ ಕಟ್ ಮಾಡಬೇಕು, ಪುನಃ ಅದಲ್ಲೇ ಹೊಡತ್ತ ಮಾಡಿ. ನಮ್ಮ ರೈತರು ಚೆನ್ನಾಗಿ ಇದು ಮಾಡ್ಕೊಂಡು ಮಾಡಿ ಒಳ್ಳೆ ಲಾಭ ಸಿಗುತ್ತೆ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ಇಷ್ಟು ಹೇಳಿದಾಗ ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ನೋಡಿ ಇವಾಗ ನೋಡ್ತೀವಿ ಇವ್ರೆ ಅಂತ